2,000 years later. ಹಾಯ್ ಹಲೋ ನಮಸ್ಕಾರ. ಡೇ 2 ನ ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ರಾತ್ರಿ ಆಕ್ಚುಲಿ ಲಾಗ್ನ ಎಂಡ್ ಮಾಡಕ್ಕಾಗಿಲ್ಲ. ಕಾರಣ ಏನು ಅಂದ್ರೆ ಫುಲ್ ಸ್ಟ್ರೈನ್ ಆಗೋಗಿದ್ವಿ. ಸೊ ರೂಮ್ ಮಾಡ್ತಿದಂಗೆ ಬಂದು ಊಟ ಮಾಡಿ ಮಲ್ಕೊಂಡಿದ್ದೆ ಶಿವ ಅಂತ. ಅದಾದ್ಮೇಲೆ ಇವಾಗೇ ಎದ್ದು ರೆಡಿಯಾಗಿ ಇವತ್ತಿನ ಔಟ್ಫಿಟ್ ನಂದು ಇದಾಗಿದೆ. ಸೊ ಇಲ್ಲಿಂದ ನಮ್ಮ ಲಾಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡೋಣ. ಸೊ ಆಕ್ಚುಲಿ ನಾವಿದ್ದಂತ ಜಾಗದಿಂದ ಸಮುದ್ರ ಎಷ್ಟು ಪ್ರಶಾಂತವಾಗಿ ಕಾಣ್ತಾ ಇದೆ ಅಂದ್ರೆ ಈ ರೀತಿ ಇದೆ ನೋಡಿ. ಸೊ ಪೀಸ್ ಆಗಿದೆ, ನೆಮ್ಮದಿಯಾಗಿರ್ಬೋದು ಬಂದು ಯಾರ್ಯಾರು ಕೂಡ ಸ್ಟೇ ಮಾಡೋರು. ಸೊ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಬಾರ್ಡರ್ ಇಂದ ಅಂದ್ರೆ ಗೋವಾ ಕರ್ನಾಟಕ ಬಾರ್ಡರ್ ಇಂದ ಜಸ್ಟ್ ನಾವು ಕರ್ನಾಟಕದ ಒಳಗಡೆ ಇದೀವಿ ಆಲ್ಮೋಸ್ಟ್. ಸೊ ಕಾರವಾರ್ಗೆ ಸಮೀಪದಲ್ಲೇ ಇದೀವಿ. ಸೊ ಇಟ್ ಇಸ್ ಅರೌಂಡ್ ಗೋವಾ ಬಾರ್ಡರ್ ಇಂದ 2.5 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಈ ಲೊಕೇಶನ್ ಪ್ರಶಾಂತವಾಗಿ ಸಿಂಪಲ್ ಆಗಿ ಕೂಲ್ ಆಗಿ ಸ್ಟೇ ಕೂಡ ಚೆನ್ನಾಗಿದೆ. A few moments later. ಸೊ ಇವಾಗ ನಮ್ಮ ಸ್ಟೇ ಇದು ನಮ್ಮ ಸ್ಟೇ ಚೆನ್ನಾಗಿತ್ತು. ಸೊ ಬನ್ನಿ ಹೋಗೋಣ. ಇವಾಗ ನಿಮ್ಗೆ ಸಮುದ್ರದ ವ್ಯೂ ಅನ್ನ ತೋರಿಸ್ತೀನಿ, ಎಷ್ಟು ಪ್ರಶಾಂತವಾಗಿದೆ ಅಂತ. ಸೊ ಇದು ನಮ್ಮ ಪೂರಾ ಸ್ಟೇ ಇದ್ದಿದ್ದು. ಸೊ ಸ್ಟೇ ಹೆಸರು ಬಂದ್ಬಿಟ್ಟಿದೆ ಬಫ್ಲೋ ಹೋಮ್ ಸ್ಟೇಗೆ. ಬಂದು ಎಲ್ಲರೂ ಕೂಡ ಸ್ಟೇ ಮಾಡ್ಬೋದು ಆರಾಮಾಗಿ. ಈಗ ಸಮುದ್ರ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಸಮುದ್ರದ ಡೇ ವ್ಯೂ ಹೆಂಗಿರುತ್ತೆ, ಬೆಳಗಿನ ಪ್ರಶಾಂತತೆ ಹೇಗಿರುತ್ತೆ. ಅಲ್ಲಿ ಆಕ್ಚುಲಿ ನಮ್ಗೆ ಐಲ್ಯಾಂಡ್ ಗಳು ಜಾಸ್ತಿ ಕಾಣ್ತಾ ಇದೆ. ಅಲ್ಲೊಂದು ಐಲ್ಯಾಂಡ್ ಇದೆಯಾ, ಅಲ್ಲೊಂದು, ಆಮೇಲೆ ಈ ಕಡೆ ಎಲ್ಲ ಐಲ್ಯಾಂಡ್ ಗಳೇ ಜಾಸ್ತಿ ಇರೋದು. ಸೊ ಐಲ್ಯಾಂಡ್ ಮೇಲೆ ಐಲ್ಯಾಂಡ್ ಅಂತಾರಲ್ಲ ಹಂಗೆ. ಸೊ ಇವಾಗ ನಾವಿಲ್ಲಿ ಹೋಗ್ತಾ ಇದೀವಿ. ಸೊ ಇವರು ಇದು ಶೆಲ್ಲು ಶಂಖ ಅಂತ ಹುಡುಕ್ತಾವ್ರೆ. ಇವಾಗ ಸಮುದ್ರದಲ್ಲಿ ಮೈನಿಂಗ್ ಮಾಡ್ತಾರೆ ಇವ್ರೀಗ. ಆಳ್ವಾಗ ತಗೊಂಡಾಗ ಎಷ್ಟು ಕೂಡ ಅದ್ರೊಳಗಡೆಗೆ ಮೈನಿಂಗ್ ಮಾಡ್ತಾರೆ. ಸೊ ಇಲ್ಲಿ ಸ್ಟಾರ್ಟಿಂಗು ಇಲ್ಲಿ ಅಂದ್ರೆ ನಾವು ರೋಡ್ ಇಂದ ಏನ್ ಇಳಿದ್ವಲ್ಲ ಇದು ಕಂಪ್ಲೀಟ್ ಆಗಿ ಸ್ಕಿಡಿ ಮಣ್ಣು ಬರುತ್ತೆ. ಅಂದ್ರೆ ಸ್ವಲ್ಪ ಜಾರತ್ತೆ ಮಣ್ಣು, ಅಂದ್ರೆ ಕರೆಕ್ಟ್ ಗಟ್ಟಿ ಇಲ್ವಲ್ಲ. ಸೊ ಇಲ್ಲಿಂದ ನಾವೀಗ ಇಲ್ಲಿ ಸುಮಾರು ಬೋಟ್ ನಿಂತಿತ್ತು. ರಾತ್ರಿ ವ್ಯೂ ಹೆಂಗಿತ್ತು ಗೊತ್ತಾ, ಎಲ್ಲಾ ಬೋಟ್ ಅಲ್ಲೂ ಕೂಡ ಗ್ರೀನ್ ಮತ್ತೆ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇತ್ತು. ಲೈಕ್ ಯಾರೇ ಬಂದ್ರು ಕೂಡ ಸಮುದ್ರದಿಂದ ಆಚೆ ಅಥವಾ ಸಮುದ್ರದಿಂದ ಒಳಗಡೆಗೆ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಸಮುದ್ರದ ಅಂದ್ರೆ ಒಂದು ಮಣ್ಣಿದೆ, ಅಲ್ಲಿ ಜಾಗ ಇದೆ ಲ್ಯಾಂಡಿಂಗ್. ಈ ತೂತ್ ಒಳಗಡೆ ಏನಾಗಿರುತ್ತೆ ಗೊತ್ತಾ, ಏಡಿ ಹೋಗಿರುತ್ತೆ. ಏಡಿ ನೆನ್ನೆ ಆಕ್ಚುಲಿ ನಾನು ವಾಕ್ ಬಂದಾಗ ನಾನು ಹೆಜ್ಜೆ ಇಟ್ಟಂಗೆ ಆ ತೂತ್ ಒಳಗಡೆ ಏಡಿ ಓಡೋಗೋದು. ಸೊ ಇವಾಗ ನಿಮ್ಗೆ ಸಮುದ್ರದ ಒಂದು ವ್ಯೂ ಅನ್ನ ತೋರಿಸ್ತೀನಿ. ಇದು ಸಮುದ್ರದ ವ್ಯೂ. ಇದು ಬಂದ್ಬಿಟ್ಟು ನಾವಿದ್ದಷ್ಟೇ ಅಪೋಸಿಟ್ ಇರೋದು ಸಮುದ್ರ. ಕ್ರೇಜಿ ಆಗಿದೆ ಮಾತ್ರ. ಬಟ್ ಇವಾಗ ಔಟ್ಫಿಟ್ ಹಾಕೊಂಡಿರೋದ್ರಿಂದ ಚೇಂಜ್ ಮಾಡಕ್ ಆಗಲ್ಲ, ಅಂದ್ರೆ ಲೈಕ್ ಸಮುದ್ರ ಒಳಗಡೆ ಸೊ ಆಡಕ್ ಆಗಲ್ಲ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಹೊನ್ನಾವರ ಇರುತ್ತೆ. ಸೊ ಹೊನ್ನಾವರದಲ್ಲಿ ನಮ್ಮ ಸ್ಟೇ ಇರೋದ್ರಿಂದ ಸೊ ನೋಡೋಣ ಅಲ್ಲಿ ನಾವೇನೋ ಸಮುದ್ರದಲ್ಲಿ ಆಡಕ್ ಆಗುತ್ತೆ. ಸೊ ಇಲ್ಲಿ ನಮ್ಮ ವ್ಯೂ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ರೇಜಿ ಅನ್ಕೊಳ್ಳಿ ಮಾತ್ರ. ಸಮುದ್ರದ ಸೌಂಡ್ಗೆ ಭಯಂಕರ ಇದೆ ಮಾತ್ರ ವ್ಯೂ. ಸೀನು ಎಲ್ಲ ಲಾಗ್ ಕಂಟೆಂಟ್ ಮಾಡ್ತಾ ಇದೀವಿ. ಈಗ ನಾನು ಕಂಟೆಂಟ್ ಸಿಕ್ತಲ್ಲ ಅಂತೀನಿ. ಇಲ್ಲಿ ನೋಡಿ, ಮಣ್ಣಯ್ಯರಿದ್ದಾರೆ, ಇವರು PT ಮಾಸ್ಟ್ರು, ಇವರು ಫೋಟೋಗ್ರಾಫರು, ಇವರೆಲ್ಲ ನಮ್ಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದಾರೆ ಕಂಟೆಂಟ್ ಮಾಡ್ಲಿಕ್ಕೆ. ಮಾಡ್ತಾ ಇಲ್ಲ. ಆದ್ರೆ ಏನ್ ಗೊತ್ತಾ, ಆನ್ ಮಾಡಿದೀರಾ? ಫಸ್ಟ್ ಆನ್ ಮಾಡೋದ್ ಕಲೀರಿ ಏನೇ ಆದ್ರೂನು. ಗ್ರೀನ್ ಕಲರ್ ಲೈಟ್ ಬರುತ್ತೆ, ಕಾಣಿಸೋರಿಗೆ ಮಾತ್ರ ಕಾಣಿಸುತ್ತೆ ಸಮುದ್ರ ತರ. ಅಲ್ಲ, ಅದು ಗ್ರೀನ್ ರೆಡ್ ಎರಡು ಬರ್ತಿದೆ. ಇವಾಗ ಗ್ರೀನ್ ಬರ್ಲಿಲ್ವಾ? ಇವಾಗ ಬಂತು. ಅದನ್ನೇ ಆನ್ ಮಾಡ್ಬೇಕು ಅಂತ. ಹೋಗ್ಲಿ ಬಿಡಿ, ನಾವು ನಿಮ್ ತರ No comments. ಯಾರು ಪಂಟ್ರಲ್ಲ ಈ ಜಗತ್ತಲ್ಲಿ. ಬೆಳಗ್ಗೆ ಫಿಲಾಸಫಿ ಕೊಡ್ಬೇಡ್ರಿ. ಇನ್ನು 9 ಗಂಟೆ, ಇನ್ನು ದಿನದಲ್ಲಿ ಎಷ್ಟು ಅವರ್ ಬಾಕಿ ಇದೆ?
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಮರ್ತೋಯ್ತು. ಎಷ್ಟವರ್ ಐತ್ರಿ ಇನ್ನು? ವಾವ್, ಆ ವ್ಯೂ ಜೊತೆ ನಮ್ಗೇನೋ ತಗೊಂಡ್ಬಿಡ್ತೀವಿ. ಎಲ್ಲಿ ಫೋಟೋ ಹಿಡಿಯೇ? ಸೊ ಇದು ಬಂದ್ಬಿಟ್ಟು ಜಾಗ ಪೀಸ್ಫುಲ್ ಆಗಿದೆ, ನಿಜ ನಿಜ ಹೇಳ್ತೀನಿ. ಯಾಕಂದ್ರೆ ನಾವು ಬಾಗಾ ಬೀಚ್ ಹೋಗಿದ್ವಲ್ಲ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ಬಾಗಾ ಬೀಚ್ ಅಲ್ಲಿ. ಎಲ್ಲಾರು ತುಂಬಿದ್ದಾರೆ, ಎಲ್ಲಾರು ರಶ್ ತರ ಅದೊಂಥರ ಬಾಗಾ ಬೀಚ್. ಬಟ್ ಈ ಬೀಚ್ ಪ್ರಶಾಂತವಾಗಿದೆ. ಬಟ್ ಆಡಕ್ ಆಯ್ತಲ್ಲ, ಏನ್ ಮಾಡೋಣ, ರೆಡಿ ಆಗ್ಬಿಟ್ಟಿದೀವಿ ಬೆಳಗ್ಗೆ. ಸೊ ಅಲ್ಲೇ ನೋಡಿ, ಆಡಕ್ಕಂತೂ ಆಯ್ತಲ್ಲ, ಅದೇ ಕ್ರೇಜಿ ಆಗೈತೆ. ನೋಡಿ 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 ನೋಡಿ, ಸಕ್ಕದಾಗ್ ಬಂತು ಇದಂತೂ ಮಾತ್ರ. ಸೊ ಇಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ನೋಡೋಣ. ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ನೋಡೋಣ ಏನೇನಾಗತ್ತೆ. ಬ್ರೇಕ್ಫಾಸ್ಟ್ ಮಾಡ್ಬೇಕು, ಆಮೇಲೆ ಮಿಕ್ಕಿದ್ದು. ಇಲ್ಲಿ ಒಂದು ರೀಲ್ ಕಂಟೆಂಟ್ ಮಾಡ್ತಾ ಇದಾರೆ. ರೀಲ್ ಕಂಟೆಂಟ್ಗೆ ಇದು ಹುಡುಕ್ತಾ ಇದಾರೆ. ರೀಲ್ ಅಂತೂ ಪೋಸ್ಟ್ ಮಾಡಲ್ಲ, ರೀಲ್ ಕಂಟೆಂಟ್ ತಗೊಂತಾರೆ, ರೀಲ್ ಅಂತೂ ಪೋಸ್ಟ್ ಮಾಡೋರಲ್ಲ ಇವರು. ಕ್ರೇಜಿ ಮಾತ್ರ. ಜಾಸ್ತಿ ನಾನು ಇದನ್ನೇ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಅಷ್ಟು ಚೆನ್ನಾಗೈತೆ. ಇಲ್ಲಿವರೆಗೂ ಬಂತು, ಅಲ್ಲಿದ್ದವನು ಇಲ್ಲಿವರೆಗೂ ಬಂದಿದ್ದೀನಿ. A few minutes later. ನಾವು ಇದ್ದಂತ ರೂಮ್ ಅನ್ನ ಚೆಕ್ಔಟ್ ಮಾಡ್ತಾ ಇದೀವಿ. ಚೆಕ್ಔಟ್ ಮಾಡಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಫಸ್ಟ್ ತಿಂಡಿ ಮಾಡ್ಬಿಟ್ಟು, ತಿಂಡಿ ಮಾಡಿ ನೋಡೋಣ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀವಿ. 6.5 hours later. ಓಕೆ, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ವಿಭೂತಿ ಫಾಲ್ಸ್ ಅಲ್ಲಿ ಇದೀವಿ. ಸೊ ನಾವು ಆಗ್ಲೇ ಹೋಮ್ ಸ್ಟೇ ಅಂತ ಹೇಳಿದ್ವಲ್ಲ, ಅಲ್ಲಿಂದ ನಮ್ಮ ಡೈರೆಕ್ಟ್ ಡೆಸ್ಟಿನೇಷನ್ ಬಂದಿರೋದು ವಿಭೂತಿ ಫಾಲ್ಸ್. ಸೊ ಇದು ವಿಭೂತಿ ಫಾಲ್ಸ್ ನ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ಹಾಗೆ ಡ್ರೆಸ್ ವ್ಯವಸ್ಥೆ ಕೂಡ ಚೇಂಜ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿದೆ. ಸೊ ಇಲ್ಲಿ ಬಂದಾಗ ನೆಕ್ಸ್ಟ್ ಟೈಮ್ ಈ ಜಾಗಕ್ಕೆ ಬನ್ನಿ. ಸೊ ಇಲ್ಲಿಂದ ನಾವು ನಮ್ಮ ಡೆಸ್ಟಿನಿಯನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿಂದ ನಮ್ಮ ಕರ್ನಾಟಕದ ಎಕ್ಸ್ಪ್ಲೋರಿಂಗ್ ಟೂರಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿಂದ ವಿಭೂತಿ ಫಾಲ್ಸ್ ನ ಎಂಟ್ರಿ ಇರುತ್ತೆ. ಸೊ ಇಲ್ಲಿ 100 ಮೀಟರ್ ನಮ್ಮ ಕಾರು ವೆಹಿಕಲ್ಸ್ ಗಳೆಲ್ಲ ಕೂಡ ಹೋಗುತ್ತೆ. ಇಲ್ಲಿಂದ 100 ಮೀಟರ್ ಹೋದ್ರೆ ಪಾರ್ಕಿಂಗ್ ಸಿಗುತ್ತೆ. ಅಲ್ಲಿಂದ ಅರ್ಧ ಕಿಲೋಮೀಟರ್ ಟ್ರಕ್ಕಿಂಗ್ ಇರುತ್ತೆ. ಸೊ ಟ್ರಕ್ಕಿಂಗ್ ಅನ್ನ ಎಂಜಾಯ್ ಮಾಡೋಣ. ಸೊ ಇಲ್ಲಿ ಸ್ವಲ್ಪ ಎಲ್ಲ ರಿಫ್ರೆಶ್ಮೆಂಟ್ ತಗೊಂತಾ ಇದಾರೆ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್. ಸೊ ರಿಫ್ರೆಶ್ಮೆಂಟ್ ಆದ ನಂತರ ನಿಮ್ಗೆ ಸಿಗ್ತೀನಿ. ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ರೆಡಿ ಆಗಿದ್ದೀವಿ. ಸೊ ಈಗ ವಿಭೂತಿ ಫಾಲ್ಸ್ ಕಡೆಗೆ ಪಯಣವನ್ನ ನಡೆಸೋಣ. ಸೊ ಇವಾಗ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದಾರೆ, ಅವರು ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಒಂದು ನಿಮಿಷ ತೋರಿಸ್ತೀನಿ, ಕಾಣಿಸಲ್ಲ. ಸೊ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗೆಲ್ಲ ಹೋಗ್ತಾ ಇದೀವಿ. ಸೊ ಇಲ್ಲಿಂದ 1/2 ಕಿಲೋಮೀಟರ್ ಟ್ರಕ್ ಇದೆಯಂತೆ, ಅಥವಾ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಲೋಕಲ್ಸ್ಗಳನ್ನ ಕೇಳಿದ್ವಿ. ಆಮೇಲೆ ಇಲ್ಲಿ ಫೀಸ್ ಕೂಡ ಇದೆ, ಗೌರ್ಮೆಂಟ್ ಕಡೆಯಿಂದ ಎಂಟ್ರಿ ಫೀಸ್ ಇರುತ್ತೆ. ಸೊ ಎಂಟ್ರಿ ಫೀಸ್ ನ ತಗೊಂಡು ಒಳಗಡೆ ಬರ್ಬೇಕು. ಕಾರ್ ಪಾರ್ಕಿಂಗ್ ಸಮೇತ ಫೀಸ್ ನ ತಗೊಂತಾರೆ. ಸೊ ಬೈಕರ್ಸ್ ಗಳೆಲ್ಲ ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ ಮೇಲೆ. ಸೊ ಇಲ್ಲಿಂದ ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ವಿಭೂತಿ ಫಾಲ್ಸ್ ನ ಸೌಂದರ್ಯವನ್ನ ಸವಿಯೋಣ. ಪ್ರಕೃತಿ ಸೌಂದರ್ಯ ಸವಿಲಿಕ್ಕೆ ಇದೇ ಒಂದು ಒಳ್ಳೆಯ ಜಾಗ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಂದ ನಮ್ಮ ಪಯಣ ಶುರುವಾಗ್ತಾ ಇದೆ ವಿಭೂತಿ ಫಾಲ್ಸ್ ನ ಕಡೆಗೆ. ಹಾಲೆ ಬೇವ್ರು ಹಿಡಿತಾ ಇದೆ. ಯಾಕಂದ್ರೆ ಸಿಟಿಲಿ ಇದ್ದು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೈಟ್ ಆಗಿರ್ಬೋದು, ಟ್ರೆಕ್ಕಿಂಗ್ ಸ್ಪಾಟ್ಗಳಿಗಾಗಿರ್ಬೋದು ಹೋಗಿರಲ್ಲ. ಸೊ ಇದರ ಇತಿಹಾಸ ಹೇಳೋದಾದ್ರೆ, ವಿಭೂತಿ ಫಾಲ್ಸ್ ನ ಇತಿಹಾಸ ಬಂದು ಯಾಣ ಕೇವ್ಸ್ ನಲ್ಲಿ ಶಿವ ಭಸ್ಮಾಸುರನನ್ನ ಭಸ್ಮ ಮಾಡಿದಂತ ಒಂದು ರೀತಿ ಇದೆ. ಸೊ ಆ ಭಸ್ಮದಿಂದಲೇ ಉಟ್ಕೊಂಡಿದ್ದು ಯಾಣ ಕೇವ್ಸ್. ಸೊ ಈ ವಿಭೂತಿ ಫಾಲ್ಸು ಆ ಭಸ್ಮಗಳು ಅಂದ್ರೆ ಆ ಯಾಣ ಕೇವ್ಸ್ನ ಬಂಡೆಗಳಾಗಿರ್ಬೋದು ಅಥವಾ ಸುತ್ತಮುತ್ತಲಿನ ಜಾಗಗಳಿರ್ಬೋದು, ಅದರಿಂದ ಒಳಗೆ ಹರ್ಕೊಂಡು ಬರೋದ್ರಿಂದ ಆ ಜಾಗದಲ್ಲಿ ಈ ಒಂದು ಸ್ಪರ್ಶ ಮಾಡ್ಕೊಂಡ್ ಬರುತ್ತಲ್ಲ ನೀರು, ಹಾಗಾಗಿ ಈ ನೀರಿಗೆ ವಿಭೂತಿ ಫಾಲ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಏನಕ್ಕೆ ನಾನು ಇಲ್ಲೇ
ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ ಮುಂದೆ ಹೋಗ್ತಾ ಇದ್ರೆ ನಮಗೆ ನೀರಿನ ರಭಸ ಅಥವಾ ಶಬ್ದ ಹೆಚ್ಚಾಗ್ತಾ ಇದೆ. ಸೊ ಹೆಚ್ಚು ಮಾತಾಡಂಗಿಲ್ಲ, ಯಾಕಂದ್ರೆ ಮೇಲ್ ಹತ್ತಾ ಇರೋದ್ರಿಂದ ನಿಮಗೆ ಇನ್ನ ನೇಚರ್ ವ್ಯೂ ಇರುತ್ತೆ. ಇಲ್ಲಿ ಈ ಒಂದು ನೈಸರ್ಗಿಕಕ್ಕೆ ಹೊಂದಿಕೊಂಡಿರುವಂತ ಪ್ರಾಣಿಗಳವೆಲ್ಲವೂ ಕೂಡ. ದಯವಿಟ್ಟು ಯಾರೇ ಪ್ರವಾಸಿಗರು ಬಂದ್ರು ಕೂಡ ದಯವಿಟ್ಟು ಜಾಗವನ್ನ ಸ್ವಚ್ಛತೆಯಿಂದ ಕಾಪಾಡಿ. ಎಲ್ಲೇ ಹೋದ್ರು ಕೂಡ ಅಲ್ಲಲ್ಲಿ ಕಸದ ಬುಟ್ಟಿಗಳು ಹಾಕಿದ್ದಾರೆ. ಸೊ ಅಲ್ಲಲ್ಲಿ ಎಲ್ಲಿ ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಕಾಣುತ್ತೆ ನಿಮ್ಗೆ ಅಲ್ಲೇ ಹಾಕಿ ಕಸವನ್ನ. ದಯವಿಟ್ಟು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬಿಡಿ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಆಲ್ ರೀಚ್ ಆಗಿದ್ದೀವಿ. ಅಂದ್ರೆ ಇದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲ, ಮಿನಿಮಲ್ ಪಾಯಿಂಟ್ ಇದು. ಸೊ ಇಲ್ಲಿಂದ ನಮ್ಮ ಒಂದು ವಿಭೂತಿ ಫಾಲ್ಸ್ನ ಜರ್ನಿ ಎಷ್ಟು ಚಂದವಾಗಿದೆ ಅಂದ್ರೆ ಇಲ್ಲಿಂದ ಒಂದು ಬೇರೆನೆ ಸ್ವರ್ಗನೇ ಕಾಣ್ತಾ ಇದೆ ನನಗಂತೂ. ನಿಮಗೆ ಈಗ ಫಾಲ್ಸ್ನ ತೋರಿಸುವಂತ ಟೈಮ್ ಆಯ್ತು. ಸೊ 3, 2, 1. ಅರ್ಥ ಆಯ್ತು ಅನ್ಸುತ್ತೆ.